ತನ್ವೀರ್ ಸೇಠ್ನ ನಂತರ ಅಜಯ್ ಸಿಂಗ್ ತನ್ನ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ಮಾಜಿ ಶಾಸಕರ ಜೊತೆ ಕಾಳಗಕ್ಕೆ ಇಳಿಯುವಂತಹ ನಾಯಕ. ಪ್ರತಿ ಬಾರಿ ಒಂದಲ್ಲ ಒಂದು ಸಮಸ್ಯೆಗಳನ್ನೇ ಮುನ್ನೆಲೆಗೆ ತಂದು ಅಲ್ಲಿನ ಮಾಜಿ ಶಾಸಕರ ವಿರುದ್ಧ ರಣಕಹಳೆ ಮೊಳಗಿಸುವಂತಹ ನಾಯಕ ಅಜಯ್ ಸಿಂಗ್. ಸೊ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗಬಹುದು ಎನ್ನುವಂಥ ಊಹೆಗಳಿದ್ದಾವೆ, ಸಿಗುತ್ತೆ ಎನ್ನುವಂಥ ಭರವಸೆಗಳು ಅವರ ಹಿಂಬಾಲಕರಿಗೂ ಇದೆ. ಹಾಗಾಗಿ ಅಜಯ್ ಸಿಂಗ್ರಿಗೆ ಸಿಗುತ್ತಾ? ಈವರೆಗೂ ನಾವು ಸಂಭಾವ್ಯ ನಾಯಕರ ಹೆಸರುಗಳನ್ನು ತೋರಿಸಿದ್ವಿ. ಈ ಹಿಂದೆಯೂ ಕೂಡ ನಾವು ಸಂಭಾವ್ಯ ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ. ಅದನ್ನು ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಕೂಡ ಫ್ರೀಡಮ್ ಟಿವಿಯ ಸಂಭಾವ್ಯ ನಾಯಕರ ಪಟ್ಟಿ ಬಿಡುಗಡೆಯ ನಂತರ ಹೌದು ಇದು ಒಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್, ಸರಿಯಾಗಿದೆ ಲೆಕ್ಕಾಚಾರ ಅಂತ ಹೇಳಿಯೂ ಕೂಡ ಶ್ಲಾಘನೆ ಮಾಡಿದ್ರು. ಏನೇ ಇರಲಿ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಯಾರು ಬದಲಾಗ್ತಾರೆ ಅಥವಾ ಯಾರನ್ನ ಬದಲಿಸಲಾಗುತ್ತೆ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.